ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಂಜಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ನಿಜ, ಕತೆ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಅನುಭವ ಆಗ್ತಾ ಇದೆ. ನಿಜಕ್ಕೂ ಆ ವನವಾಸಕ್ಕೆ ರಾಮ ಹೋಗ್ತಾನೆ ಅನ್ನುವಂಥ ಭಾವ ಬಂದಾಗಲೇ ನಮಗೆ ಒಂದು ಅವ್ಯಕ್ತವಾದಂಥ ಒಂದು ನೋವು ಕಾಣುತ್ತೆ. ನಮಗೆ ಒಂದು ರೀತಿಯ ಭಾವ ನಮಗೆ ಈ ಯುಗದಲ್ಲಿ ನಮಗೆ ಹೇಗೆ ಅನ್ನಿಸ್ತಾ ಇದ್ದರೆ, ತ್ರೇತಾಯುಗದಲ್ಲಿ ರಾಮ ವನವಾಸಕ್ಕೆ ಹೋಗ್ತಾನೆ ಅಂತ ಕೇಳಿದಂತಹ ದಶರಥ, ಕೌಸಲ್ಯೆ, ಸುಮಿತ್ರೆ, ಕುಲಪುರೋಹಿತರಾದಂಥ ವಸಿಷ್ಠ ವಾಮದೇವರು, ಎಲ್ಲಕ್ಕಿಂತ ಹೆಚ್ಚಾಗಿ ಅಯೋಧ್ಯೆ ಜನ ಎಷ್ಟು ತವಕ ಪಟ್ಟಿರಬೇಕು. ಆಗ ಎಂತಹ ಒಂದು ಅನುಭವ ಆಗ್ತಾ ಇದೆ. ನನಗೆ ಒಂದು ಘಟನೆ ಜ್ಞಾಪಕ ಬರ್ತಾ ಇದೆ ಈ ಸಂದರ್ಭದಲ್ಲಿ. ನಮ್ಮ ಕರ್ನಾಟಕದ ಒಂದು ಗ್ರಾಮದಲ್ಲಿ ಸಂಪೂರ್ಣ ರಾಮಾಯಣ ನಾಟಕವನ್ನು ವ್ಯವಸ್ಥೆ ಮಾಡಿದರು. ಹಿಂದೆ ಎಲ್ಲ ನಾಟಕದಲ್ಲಿ ಸ್ತ್ರೀ ಪಾತ್ರಧಾರಿಗಳು ಪುರುಷರೇ ಮಾಡ್ತಾಯಿದ್ರು. ದಶರಥ ಮತ್ತು ಕೈಕೇಯಿ ಪಾತ್ರವನ್ನು ಇಬ್ಬರು ಅಣ್ಣ ತಮ್ಮಂದಿರು ಮಾಡ್ತಾಯಿದ್ರು. ಅದೇ ಊರಿನಲ್ಲಿ ಒಬ್ಬ ಪರಮ ರಾಮಭಕ್ತ ಇದ್ದ. ಪ್ರತಿ ಶನಿವಾರ ತಪ್ಪದೆ ರಾಮಭಜನೆ ಮಾಡ್ತಾಯಿದ್ದ. ಅಲ್ಲಿರುವಂತಹ ರಾಮ ಮಂದಿರದಲ್ಲಿ ಎಲ್ಲರನ್ನ ಸೇರಿಸಿ ರಾಮಭಜನೆ ಮಾಡಿ ಮಕ್ಕಳನ್ನೂ ಸೇರಿಸಿ ಅವರಿಗೆಲ್ಲ ರಾಮನಾಮವನ್ನು ಹೇಳ್ಕೊಡ್ತಾ ಇದ್ದ. ಅವನು ಈ ದಶರಥ ಮತ್ತು ಕೈಕೇಯಿಯ ಪಾತ್ರವನ್ನು ಮಾಡಿದ್ರಲ್ಲ, ಅವರಿಬ್ಬರು ಪ್ರಾಣ ಸ್ನೇಹಿತರು. ಅವರು ಒಂದು ದಿವಸ ನಾಟಕ, ಸಂಪೂರ್ಣ ರಾಮಾಯಣ ನಾಟಕ ಶುರುವಾಯಿತು. ಆ ನಾಟಕದಲ್ಲಿ ಕೈಕೇಯಿ ದಶರಥನಿಗೆ ಒತ್ತಾಯ ಮಾಡ್ತಾ ಇದ್ದಾಳೆ, ನಾನು ಕೇಳಿದಂಥ 2 ವರಗಳಲ್ಲಿ ಒಂದು, ರಾಮ ವನವಾಸಕ್ಕೆ ಹೋಗಬೇಕು, ಭರತನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಕೈಕೇಯಿ ಕೇಳ್ತಾಳೆ. ದಶರಥ ಅದಕ್ಕೆ ಆಗೋಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತೆಲ್ಲ ಹೇಳಿ ಕೊನೆಗೆ ಸರಿ, ನಾನು ನಿನ್ನ ಮಾತಿನಂತೆ ನಡೀತೀನಿ ಅಂತಾರೆ. ಇದನ್ನು ಕೇಳಿದಂತಹ ಆ ರಾಮ ಭಕ್ತರು ನಾಟಕದಿಂದ ಎದ್ದು ಹೊರಟೋದ್ರು. ಮಾರನೇ ದಿವಸ ಅವ್ರ ಮನೆಗೆ ಹೋದರು. ನೀನು ಯಾರು ನಮ್ಮ ರಾಮನನ್ನು ಕಾಡಕ್ಕೆ ಕಳಿಸೋದಕ್ಕೆ? ರಾಮನನ್ನು ಕಾಡಕ್ಕೆ ಕಳಿಸೋಕ್ಕಾಗೋದಿಲ್ಲ. ರಾಮ ನಮ್ಮ ಮನಸ್ಸಿನಲ್ಲಿರ್ತಾನೆ, ನಮ್ಮ ಊರಿನಲ್ಲಿರ್ತಾನೆ ಅಂತ ಅವ್ರಿಗೆ ಹೇಳಿಬಿಟ್ಟು ಆವತ್ತಿನಿಂದ ಅವರವ್ರ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರು. ಇದು ಭಾವಭಕ್ತಿ. ಶ್ರೀರಾಮನ ವನವಾಸ ವೃತ್ತಾಂತ ಎಷ್ಟೆಲ್ಲ ಪರಿಣಾಮಗಳನ್ನು ಮಾಡುತ್ತೆ ಅನ್ನೋದಕ್ಕೆ ಒಂದು ಸ್ವಾರಸ್ಯವಾದಂಥ ಒಂದು ಸಂಗತಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಕರ್ನಾಟಕದ ಒಂದು ಗ್ರಾಮಕ್ಕೆ ಒಬ್ಬರು ಹರಿಕತೆ ದಾಸರು ಹೋಗಿದ್ದರು. ಅವರು ರಾಮಾಯಣದ ಬಗ್ಗೆ ಹರಿಕತೆ ಕೊಡೋಕ್ಕೆ ಶುರು ಮಾಡಿದ್ರು. ಇದೇ ರೀತಿ ರಾಮ ವನವಾಸಕ್ಕೆ ಹೋಗುವಂತಹ ಸಂದರ್ಭ ಬಂತು. ಆವಾಗ ಅವರು ಈ ಕಥೆಯನ್ನು ಮುಂದುವರೆಸಿದ್ರು. ಕೈಕೇಯಿಯ 2 ವರದ ಪ್ರಸಂಗ, ದಶರಥನನ್ನು ಒಪ್ಪಿಸಿದ್ದು, ಕೈಕೇಯಿ ರಾಮನನ್ನು ಕರೆದಿದ್ದು, ನೀನು ಕಾಡಿಗೆ ಹೋಗಬೇಕು, ಭರತ ಯುವರಾಜನಾಗ್ತಾನೆ ಅಂತ ಹೇಳಿದ್ದು, ಇದನ್ನೆಲ್ಲ ಇವರು ವಿವರಿಸ್ತಾ ಇದ್ದರು. ಅಲ್ಲೇ ಕುಳಿತಿದ್ದಂಥ ಒಬ್ಬ ರಾಮ ಭಕ್ತ ಜೋರಾಗಿ ಕಿರಿಚ್ಕೊಂಡು ಎದ್ದ. ಆ ವೇದಿಕೆಗೆ ಹೋದ. ಆ ಹರಿಕತೆ ದಾಸರನ್ನ ಹಿಡ್ಕೊಂಡ. ನೀವು ಯಾರು ನಮ್ಮ ರಾಮನ್ನ ಕಾಡಿಗೆ ಕಳಿಸೋದಕ್ಕೆ? ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದೋ ಅಂತ ಕೇಳ್ದ. ಹರಿಕತೆ ದಾಸರಿಗೆ ಒಂಥರ ಭಯ ಆಗಿಬಿಡ್ತು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಅವರು ಸಮಾಧಾನ ಹೇಳಿದ್ರು, ಇಲ್ಲಪ್ಪ, ನಾನು ಹೇಳ್ತಾ ಇಲ್ಲ ಇದನ್ನು,
ವಾಲ್ಮೀಕಿ ರಚನೆ ಮಾಡಿದಂತಹ ರಾಮಾಯಣದಲ್ಲಿ ಬರೋವಂಥ ವೃತ್ತಾಂತವನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ರು. ಅದಕ್ಕೆ ಈ ರಾಮ ಭಕ್ತ ಹೇಳ್ತಾನೆ, ಅವರೇನಾದರೂ ಹೇಳ್ಕೊಳ್ಳಿ, ನೀವು ಯಾಕೆ ಇಲ್ಲಿ ಹೇಳ್ತಾ ಇದ್ದೀರಿ? ನೋಡಿ, ನಾವು ರಾಮನನ್ನು ಕಾಡಕ್ಕೆ ಕಳಿಸೋದಿಲ್ಲ, ನಾವೆಲ್ಲ ನಮ್ಮ ರಾಮನನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ, ನೀವು ಈ ವೃತ್ತಾಂತ ಹೇಳಬೇಡಿ ಅಂತ ಹೇಳಿಬಿಟ್ರು. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಕುಲಶೇಖರ ಆಳ್ವಾರ್ ಅಂತಹ ಪರಮರಾಮ ಭಕ್ತರು. ಪ್ರತಿನಿತ್ಯ ಅವರ ಅರಮನೆಯಲ್ಲಿ ಪಾರಾಯಣ ಆಗಬೇಕು, ರಾಮಾಯಣ ಉಪನ್ಯಾಸ ಆಗಬೇಕು, ಎಲ್ಲದಕ್ಕೂ ರಾಮ. ಅವರು ರಚನೆ ಮಾಡಿರುವಂತಹ ಆ ಪೆರುಮಾಳ್ ತಿರುಮಳಿ ಅದ್ಭುತವಾದಂತಹ ದಿವ್ಯ ಪ್ರಬಂಧ. ಒಂದು ಸಲ ಅವರ ಅರಮನೆಯಲ್ಲಿ ಪ್ರವಚನ ಆಗ್ತಾ ಇದೆ. ರಾಮ ಕರದೂಷಣದ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ, ಒಬ್ಬನೇ ಒಬ್ಬ ಯುದ್ಧ ಮಾಡ್ತಾ ಇದ್ದಾನೆ ಅಂತ ವಿವರಗಳನ್ನೆಲ್ಲ ಪ್ರವಚನಕಾರರು ಹೇಳ್ತಾ ಇದ್ರು. ಕುಲಶೇಖರ ಆಳ್ವಾರಿಗೆ ತುಂಬ ಭಯ, ಆತಂಕ, ಕೋಪ ಎಲ್ಲ ಬಂದ್ಬಿಡ್ತು. ಮಂತ್ರಿಯನ್ನು ಕರೆದ್ರು, ತಕ್ಷಣ ನಮ್ಮ ಸೈನ್ಯವೆಲ್ಲ ಸಿದ್ಧಪಡಿಸು, ನಮ್ಮೆಲ್ಲ ಸೈನ್ಯನೂ ರಾಮನ ಹತ್ರಕ್ಕೆ ಹೋಗಬೇಕು, ರಾಮ ಒಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ, ಅವನು ಒಬ್ಬಂಟಿ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದರು. ಪ್ರವಚನಕಾರರು ತಕ್ಷಣ ಚೇತರಿಸ್ಕೊಂಡು ಹೇಳಿದ್ರು, ಇಲ್ಲ ಇಲ್ಲ, ಕರದೂಷಣರ ಸಂಹಾರ ಆಯಿತು, ರಾಮ ಜೈಭೇರಿಯನ್ನು ಹೊಡೆದ ಅಂತ. ಆವಾಗ ಅವರು ಸಮಾಧಾನ ಮಾಡಿಕೊಂಡ್ರು. ಅಂದರೆ ಈ ರಾಮನ ಪ್ರಭಾವ ಹೇಗೆ ಎಲ್ಲರ ಮೇಲೂ ಆಗತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಒಳ್ಳೆಯ ಕೆಲಸಗಳನ್ನು ತಪ್ಪಿಸುವಂತಹ ಜನ ಎಲ್ಲ ಯುಗಗಳಲ್ಲೂ ಇರ್ತಾರೆ, ನಮ್ಮಲ್ಲೂ ಇಲ್ಲೂ ಇರ್ತಾ ಇದ್ದಾರೆ. ಎಲ್ಲವೂ ದೈವ ಸಂಕಲ್ಪ, ಭಗವಂತನ ಸಂಕಲ್ಪದಂತೆ ನಡೆಯುತ್ತೆ. ಈ ಮಂಥರೆಯ ಹುಟ್ಟನ್ನು ವರ್ಣಿಸಲು ಇಷ್ಟಪಡದಂಥ ವಾಲ್ಮೀಕಿ ಜ್ಞಾತಿ ದಾಸಿ ಯಥೋ ಜಾತ ಅಂತ ಬಿಟ್ಬಿಡ್ತಾರೆ. ಎಲ್ಲೋ ಹುಟ್ಟಿದವಳು, ತುಂಬ ಬೇಸರದಿಂದ ಅವರು ಹೇಳಿದ್ದಾರೆ. ಮಂಥರೆಗೆ ಗೂನು ಬೆನ್ನು, ಬೆನ್ನು ಹಾಗೆ ಗೂನು, ಬುದ್ಧಿಯೂ ತುಂಬ ವಕ್ರ. ಕೈಕೇಯಿಯ ಸಂತೋಷ, ಸಂಭ್ರಮ ಎಲ್ಲದನ್ನು ತನ್ನ ಕೆಟ್ಟ ಬುದ್ಧಿಯಿಂದ, ಕೆಟ್ಟ ಮಾತುಗಳಿಂದ ಹಾಳು ಮಾಡಿಬಿಟ್ಲು. ನೋಡು ಕೈಕೇಯಿ, ನಾಳೆ ಕೌಸಲ್ಯ ಮಗ ರಾಮ ರಾಜನಾಗ್ತಾನೆ, ಅವನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ. ಅಂದರೆ ಕೌಸಲ್ಯೆ ರಾಜಮಾತೆ ಆಗ್ತಾಳೆ, ಎಲ್ಲರೂ ಅವಳಿಗೆ ಗೌರವ ಕೊಡ್ತಾರೆ, ನೀನು ದಾಸಿಯಾಗಿರಬೇಕು ಎಂದೆಲ್ಲ ಕೆಟ್ಟ ಮಾತುಗಳಿಂದ ಕೈಕೇಯಿಯ ಮನಸ್ಸನ್ನು ಪೂರ್ತಿ ಕೆಡಿಸ್ಬಿಟ್ಲು. ಕೈಕೇಯಿ ಕೋಪ ಬಂತು. ಸರಿ, ಏನು ಮಾಡಲಿ ಹೇಳು ಅಂತ ಕೈಕೇಯಿ ಕೇಳ್ತಾಳೆ. ಆಗ ಮಂತ್ರಿ ಹೇಳ್ತಾಳೆ, ನೋಡು, ನಾನು ನಿನಗೆ ಉಪಾಯ ಒಂದು ಹೇಳ್ಕೊಡ್ತೀನಿ. ಹಿಂದೆ ದೇವಾಸುರರ ಯುದ್ಧ ಆಯಿತು, ನೀನು ನನ್ನ ಹತ್ರ ಹೇಳಿಲ್ಲ, ಆದರೆ ನನಗೆ ಗೊತ್ತು. ಆಗ ದಶರಥ ದೇವತೆಗಳಿಗೆ ಅನುಕೂಲ ಆಗೋ ರೀತಿ ಇಂದ್ರನಿಗೆ ಅನುಕೂಲ ಮಾಡಲು ಅವನು ತನ್ನ ರಥನ ತಗೊಂಡು ಹೋಗಿದ್ದ. ಆವಾಗ ನೀನು ಸಾರಥಿಯಾಗಿದ್ದೆ. ದೇವಾಸುರ ಯುದ್ಧ ಜೋರಾಗಿ ನಡೀತು. ಆವಾಗ ಅಸುರರೆಲ್ಲ ಸೇರಿ ದಶರಥನನ್ನು ಗಾಯಗೊಳಿಸಿ ಅವನು ಮೂರ್ಛೆ ಹೋದ. ಆವಾಗ ನೀನು ರಥವನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ದಶರಥನ ಪ್ರಾಣವನ್ನು ಉಳಿಸಿದೆ. ಆಗ ದಶರಥ ಕೇಳ್ತಾನೆ, ಕೈಕೇಯಿ, ನನ್ನನ್ನು ಉಳಿಸಿದೀಯಾ? ನಿನಗೆ ನಾನು 2 ವರ ಕೊಡ್ತೀನಿ, ಏನು ಬೇಕು ಕೇಳು ಅಂತಾನೆ. ಆವಾಗ ನೀನು ಹೇಳಿದೆ, ನನಗೆ ಇವಾಗ ಬೇಡ, ನಾನು ಮುಂದೆ ಕೇಳ್ತೀನಿ ಅಂತ ಹೇಳಿ. ಈಗ ಸಮಯ ಬಂದಿದೆ ಕೈಕೇಯಿ, ನೀನು ಈ 2 ವರವನ್ನು ಕೇಳು ಅಂತ ಕೈಕೇಯಿಗೆ ಹೇಳ್ತಾಳೆ. ಈ ಭಾಗ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ರಾಮಾಯಣಕ್ಕೆ ತಿರುವು ಕೊಡುವಂಥ ಭಾಗ. ಇದು ನಾನು ನೆನ್ನೆನೇ ಹೇಳಿದ್ನಲ್ಲ, ಗ್ರಂಥಿ ಸ್ಥಾನಗಳು ಅಂತ. ಈ ಮಂಥರೆ ಅನ್ನುವಂಥ ಚಿತ್ರಣವನ್ನು, ಅತ್ಯಂತ ಸ್ವಾರಸ್ಯವಾದ ಒಂದು ಸಂಗತಿಯನ್ನು ನಾನು ನಿನ್ನೆ ಶ್ರೀ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ಓದ್ತಾ ಇದ್ದೆ. ಅದರಲ್ಲಿ ಹೀಗೆ ಒಂದು ಉಲ್ಲೇಖ ಇದೆ. ರಾಜ ರಾಣಿಯರು ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ಕುಳ್ಳನನ್ನು, ಒಬ್ಬ ಕುಂಟನನ್ನು, ಒಬ್ಬ ಮೂಕಾದಿಗಳನ್ನು ನೋಡಬೇಕಂತೂ ರಾಜನೀತಿನಲ್ಲಿ ಇದೆಯಂತೆ. ಇದೊಂದು ಸ್ವಾರಸ್ಯವಾದಂಥ ಸಂಗತಿ. ಅದಕ್ಕೆ ಮಂಥರೆಯನ್ನು ಕೈಕೇಯಿ ತನ್ನ ಆಸ್ಥಾನದಲ್ಲಿ ಇಟ್ಕೊಂಡಿದ್ಲು ಅಂತ ಹೇಳ್ತಾಳೆ. ಇನ್ನೊಂದು ಸ್ವಾರಸ್ಯ ಅಂದರೆ, ತ್ರೇತಾಯುಗದಲ್ಲಿ ಮಂಥರೆ ಹುಟ್ಟಿದಂತಹ ದೇಶದಲ್ಲೇ ಮುಂದೆ ದ್ವಾಪರ ಯುಗದಲ್ಲಿ ಶಕುನಿ ಹುಟ್ಟಿದಂತೆ. ಅಂತಹ ಮಂಥರೆ ಕೊನೆಗೂ ಅವಳ ಹಠ ಗೆಲ್ಲುತ್ತೆ. ಕೈಕೇಯಿ 2 ವರವನ್ನು ಕೆಳಗೆ ಸಿದ್ಧಪಡ್ತಾಳೆ.
ಕೊನೆಗೆ ಮಂತ್ರನೇ ಹೇಳ್ತಾಳೆ, ಇನ್ನೊಂದು ಕೆಲಸ ಮಾಡು, ಇವಾಗ ನೀನು ಕೋಪಗೃಹಕ್ಕೆ ಹೊರಟೋಗ್ಬಿಡು, ಅಲ್ಲಿ ನಿನ್ನ ಆಭರಣಗಳನ್ನ ತೆಗೆದುಬಿಡು, ತಲೆ ಬಿಚ್ಕೊಂಡ್ಬಿಡು, ತುಂಬ ಕೋಪದಲ್ಲಿರು. ದಶರಥ ನಿನ್ನ ನೋಡೋಕ್ಕೆ ಖಂಡಿತ ಬರ್ತಾನೆ. ಬಂದಾಗ ನೀನು ಅವನಿಗೆ ಹೇಳು, ನನಗಿದು ಸುತರಾಮ್ ಇಷ್ಟ ಇಲ್ಲ, ನನ್ನ ಮಗ ಭರತ ಯುವರಾಜನಾಗಬೇಕು, ಶ್ರೀರಾಮ ವನವಾಸಕ್ಕೆ ಹೋಗಬೇಕು ಅಂತ ನೀನು ಹೇಳಿಬಿಡು ಅಂತಾರೆ. ಸರಿ, ಅತ್ತ ವಸಿಷ್ಠ ಮಹರ್ಷಿಗಳು ಬೆಳಿಗ್ಗೆ ಆಯಿತು, ಅವರ ಅನುಷ್ಠಾನಗಳನ್ನೆಲ್ಲ ಮುಗಿಸಿದ್ರು. ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ದಶರಥನನ್ನು ಹೋಗಿ ಅವ್ರನ್ನ ಕರ್ಕೊಂಡು ಸಭಾಸ್ಥಾನಕ್ಕೆ ಬರಬೇಕು ಅಂತ ಹೋಗ್ತಾರೆ. ದಶರಥನ ಅರಮನೆಗೆ ಹೋದಾಗ ದಶರಥ ಅಲ್ಲಿರೋದಿಲ್ಲ. ಸುಮಂತ್ರ ಹೇಳ್ತಾನೆ, ದಶರಥ ಕೈಕೇಯಿಯ ಗೃಹದಲ್ಲಿದ್ದಾನೆ ಅಂತ. ಸರಿ ಅಂತ ಕೈಕೇಯಿಯ ಗೃಹಕ್ಕೆ ಹೋಗ್ತಾನೆ. ಅಲ್ಲಿ ದಶರಥ ಇದ್ದಂಥ ಸ್ಥಿತಿಯನ್ನು ನೋಡಿ ತುಂಬ ಬೇಸರ ಆಗಿಬಿಡುತ್ತೆ. ಏನಾಯಿತು, ಒಂದು ರಾತ್ರಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬಿಡ್ತು, ಏನಾಯಿತು ಅಂತ ದಶರಥನಿಗೆ ಮಾತೇ ಹೊರಡ್ತಾ ಇಲ್ಲ. ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಏನೋ ಹೇಳಬೇಕು ಅಂದ್ಕೊಳ್ತಾನೆ, ಹೇಳೋಕ್ಕಾಗ್ತಾ ಇಲ್ಲ. ಕೈಕೇಯಿ ಹೇಳ್ತಾಳೆ, ಮಹಾರಾಜ ಮಾತಾಡೋಕ್ಕಾಗೋಲ್ಲ, ನಾನು ಹೇಳ್ತಾ ಇದ್ದೀನಿ, ಹೋಗಿ ರಾಮನನ್ನು ಕರ್ಕೊಂಡು ಬಾ ಅಂತ. ವಸಿಷ್ಠರು ನೇರವಾಗಿ ರಾಮನ ಅರಮನೆಗೆ ಹೋಗ್ತಾರೆ. ಸೀತಾರಾಮರು ಅನುಷ್ಠಾನಗಳನ್ನೆಲ್ಲ ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗಿ ಸಿಂಹಾಸನದಲ್ಲಿ ಇಬ್ಬರು ಕುಳಿತಿದ್ದಾರೆ. ಜಗನ್ಮಾತೆಯಾದಂತಹ ಸೀತೆ ಸಲಕ್ಷಣವಾಗಿ ಆ ರಾಮಚಂದ್ರನಿಗೆ ಗಂಧ ಲೇಪನವನ್ನು ಮಾಡ್ತಾ ಇದ್ದಾಳೆ ಪಟ್ಟಾಭಿಷೇಕಕ್ಕೋಸ್ಕರ. ಇಂತಹ ದೃಶ್ಯವನ್ನು ವಸಿಷ್ಠರು ಮಾತ್ರ ನೋಡಬಹುದು. ಅವನ್ನ ನೋಡಿ ಅತ್ಯಂತ ಸಂತೋಷಪಟ್ಟರು. ರಾಮ, ನಿನ್ನ ತಂದೆ ದಶರಥ ನಿನ್ನನ್ನು ಈಗಲೇ ನೋಡಬೇಕು ಅಂತ ಹೇಳ್ತೇನೆ, ಅದಕ್ಕೋಸ್ಕರ ಬಾ ಹೋಗೋಣ. ರಾಮನಿಗೆ ದಶರಥ ಅಂದರೆ ಅಷ್ಟು ಪ್ರೀತಿ, ವಿಶ್ವಾಸ, ಗೌರವ. ಸೀತಾಮಾತೆಯ ಪಕ್ಕದಲ್ಲಿ ಕೂತಿದ್ದಂಥ ರಾಮ ಥಟ್ಟನೆ ಎದ್ದ, ವಸಿಷ್ಠರ ಜೊತೆ ಅಲ್ಲಿಗೆ ಹೋಗೋಣ ಅಂತ ಆ ಅರಮನೆಯಿಂದ ಅವನು ದಶರಥ ಇದ್ದಂತಹ ಕೈಕೇಯಿಯ ಅಂತಃಪುರಕ್ಕೆ ಬರ್ತಾನೆ. ಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ನಾಳೆ ಮುಂದಿನ ಕಥೆಯನ್ನು ಕೇಳೋಣ. ನಮ್ಮ ಹಿರಿಯರು ನನಗೆ ಹೇಳ್ತಾ ಇದ್ದರು, ಶ್ರೀರಾಮಾಯಣದಲ್ಲಿ ಕಥಾಭಾಗಗಳನ್ನೆಲ್ಲ ಸುಂದರವಾದಂಥ ಘಟ್ಟಗಳಲ್ಲಿ, ಸಂತೋಷವಾದಂಥ ಘಟ್ಟಗಳಲ್ಲಿ ನಿಲ್ಲಿಸಬೇಕು ಅಂತ. ನಾನು ಈ ಪದ್ಧತಿಯನ್ನು ಬಾಲಕಾಂಡದಿಂದ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ರಾಮನಿಗೆ ವಿಷಯ ಗೊತ್ತಿಲ್ಲ, ಇನ್ನು ವಸಿಷ್ಠರಿಗಿನ್ನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕೇವಲ ಮಂಥರೆಯಿಂದ ಶುರುವಾದಂತಹ ಆ ಒಂದು ಸಂಗತಿ ಕೈಕೇಯಿ ದಶರಥನಿಗೆ ಮುಟ್ಟಿದೆ ಅಷ್ಟೇ. ಮುಂದಿನ ಕತೆ ನಾಳೆ ನೋಡೋಣ. ಶ್ರೀಮತೇ ರಾಮಾನುಜಾಯ ನಮಃ. ಸೀತಾ ರಾಮ ರಾಮ ಗುಣ